ನಮಸ್ಕಾರ ವೀಕ್ಷಕರು, ರುದ್ರಾಂಶ ಫಿಲ್ಮ್ಸ್ ಅರ್ಪಿಸುವ ಫುಟ್ಪಾತ್ ಹರಟೆ ಇವತ್ತಿನ ಸಂಚಿಕೆ ನಿಮ್ಮ ಅತೀಶ್ ಅಂಡ್ ವಿಶ್ವೇಶ್. ಇವತ್ತು ನಾ ಹೋಗ್ತಿರೋ ಜಾಗ ಬಂದು ನಮ್ಮ ಟೀಮ್ಗೆ ತುಂಬಾ ಸ್ಪೆಷಲ್ ಅಂಡ್ ನಮ್ಮ ಟೀಮ್ಗೆ ತುಂಬಾ ಒಂದು ಶಕ್ತಿ ಕೊಟ್ಟಿರುವಂತ ಒಂದು ಜಾಗ. ಬರೀ ನಮ್ಮ ಟೀಮ್ ಮಾತ್ರ ಅಲ್ಲ, ಈ ಬೆಂಗಳೂರಲ್ಲಿ ಯಾರೇ ಹೊಸದಾಗಿ ಏನೇ ಶುರು ಮಾಡಬೇಕು ಅಂದ್ರೂ ಮೊದಲು ಹೋಗೋದೇ ಈ ಜಾಗಕ್ಕೆ. ಕರೆಕ್ಟ್. ಸೊ ಇವಾಗ ನಾವು ಯಾವ ಜಾಗಕ್ಕೆ ಹೋಗ್ತಿದ್ದೀವಿ ಅಂಡ್ ಆ ಜಾಗದ ವಿಶೇಷತೆ ಏನು ಅಂತ ಯೋಚನೆ ಮಾಡ್ತಿದ್ರ, ಬನ್ನಿ ಹಾಗಾದ್ರೆ ಆ ಜಾಗಕ್ಕೆ ಹೋಗೋಣ. ನಾವು ಬಂದಿರುವಂಥ ಜಾಗ ಬೆಂಗಳೂರಿನಲ್ಲೇ ಪ್ರಸಿದ್ಧವಾಸಿಯಾಗಿರೋ ನಮ್ಮ ಬಸವನಗುಡಿಲೇ ಇರೋ ದೊಡ್ಡ ಗಣಪತಿ ದೇವಸ್ಥಾನ. ಸೊ ಈ ದೇವಸ್ಥಾನದ ಅಡ್ರೆಸ್ ಹೇಳಬೇಕು ಅಂದರೆ BMS ಕಾಲೇಜಿಂದ ರಾಮಕೃಷ್ಣ ನಿಮಗೆ ರೈಟ್ ಸೈಡ್ಗೆ ಸಿಗುತ್ತೆ. ಹಾಗೆ ರಾಮಕೃಷ್ಣಾಶ್ರಮದಿಂದ BMS ಕಾಲೇಜ್ ಕಡೆ ಬರಬೇಕಾದ್ರೆ ನಿಮಗೆ ಲೆಫ್ಟ್ ಸೈಡ್ಗೆ. ಈ ದೇವಸ್ಥಾನದ ಕಟ್ಟಡ ಬಂದು 1971ರಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತದೆ. ಆದರೆ ನಮ್ಮ ದೊಡ್ಡ ಗಣೇಶನ ವಿಗ್ರಹ ಬಂದು ಕೆಂಪೇಗೌಡರ ಕಾಲದಿಂದಲೂ ಇಲ್ಲಿ ಇದೆ ಅನ್ನೋ ಮಾತಿದೆ. ಅಂಡ್ ಈ ದೊಡ್ಡ ಗಣಪತಿ ದೇವಸ್ಥಾನ ಅಂದ್ರೆ ನಮ್ಮ ದೊಡ್ಡ ಗಣಪತಿ ಮೂರ್ತಿ ಬಂದು ಬೆಂಗಳೂರಿನ ಏಕಶಿಲಾ ಮೂರ್ತಿ ಎಂದೇ ಪ್ರಸಿದ್ಧಿಯಾಗಿದೆ. ಅಂಡ್ ವರ್ಷಾನ್ಗಟ್ಲೆಯಿಂದ ಈ ಮೂರ್ತಿ ಬೆಳಿತಾನೇ ಬಂದಿದೆ. ಇಲ್ಲಿ ಬರುವಂಥ ಸಾವಿರಾರು ಭಕ್ತಾದಿಗಳ ನಂಬಿಕೆ ಏನಂತಂದ್ರೆ, ಅವರು ಯಾವುದೇ ಹೊಸ ಕೆಲಸ ಶುರು ಮಾಡೋ ಮುಂಚೆ ಅಥವಾ ವಾಹನ ಖರೀದಿ ನಂತರ ಇಲ್ಲಿ ಬಂದು ಪೂಜೆ ಮಾಡಿಸುವಂಥ ಪದ್ಧತಿ ಇದೆ. ಅಂಡ್ ನಾನು ಕೂಡ ನಾನು ಹೊಸ ಗಾಡಿ ಹೊಸ ಕಾರ್ ತಗೊಂಡಾಗ ನಾನು ಇಲ್ಲೇ ಬಂದು ಪೂಜೆ ಮಾಡ್ತಿದ್ದೆ. ಅಂಡ್ ನೀವು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಪೂಜೆ ಮಾಡಿಸಿದ್ವಿ. ಅಂಡ್ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂಡ್ ಒಂದು ಸ್ಪೆಷಲ್ ಥಿಂಗ್ ಏನಂದ್ರೆ 2021 ಏಪ್ರಿಲ್ 18ನೇ ತಾರೀಕು ನಾವು ರುದ್ರಾಂಶ ಫಿಲ್ಮ್ಸ್ ಅಂತ ಏನು ಶುರು ಮಾಡಿದ್ವಿ, ನಾವು ಈ ದೊಡ್ಡ ಗಣಪತಿ ದೇವಸ್ಥಾನ ಆಶೀರ್ವಾದದೊಂದಿಗೆ ಶುರು ಮಾಡಿದ್ವಿ. ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ, ಕಾಲಾಂಕಾಲದಿಂದಲೂ ಭಕ್ತರು ಇಲ್ಲಿ ಬಂದು ಆ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿಸಿದ್ದಾರೆ. ನಮ್ಮ ಅಮಿತಾಬ್ ಬಚ್ಚನ್ ಅವರು ಕೂಡ ಈ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿಸಿದ್ದಾರೆ. ಇಲ್ಲಿ ಇರುವಂತಹ ದೊಡ್ಡ ನಂದಿ ವಿಗ್ರಹ ಏಕಶಿಲಾ ವಿಗ್ರಹ ಎಂದು ಪ್ರಸಿದ್ಧವಾಗಿದೆ. ಹಾಗೆ ಈ ವಿಗ್ರಹ ಪ್ರತಿ ವರ್ಷದಿಂದ ಬೆಳಿತಾನೆ ಬಂದಿದೆ. ಅಂಡ್ ಈ ಜಾಗಕ್ಕೂ ಒಂದು ಇತಿಹಾಸ ಇದೆ ಅಂಡ್ ಒಂದು ಕತೆ ಇದೆ. ಏನಂದ್ರೆ 500 ವರ್ಷದ ಕೆಳಗಡೆ ಇಲ್ಲಿ ರೈತರೆಲ್ಲ ಈ ಬಸವನಗುಡಿ ಸುತ್ತ ಕಡಲೆಕಾಯಿ ಬೆಳೀತಿದ್ರಂತೆ. ಅಂಡ್ ಒಂದು ನಂದಿ ಅಂದ್ರೆ ಒಂದು ಗೂಳಿ ಬಂದು ಅವ್ರು ಬೆಳೆದಿರೋ ಕಡಲೆಕಾಯಿನೆಲ್ಲ ತಿನ್ಕೊಂಡು ಹೋಗೋದಂತೆ. ಸೊ ರೈತರೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದ್ರಂತೆ, ಈ ದೊಡ್ಡ ನಂದಿ ಹತ್ರ ಬಂದು ಹರ್ಸ್ಕೊಂಡ್ರಂತೆ. ತಾವು ಬೆಳೆದಿರೋ ಕಡಲೆಕಾಯಲ್ಲಿ ಆ ಮೊದಲನೇ ಬೆಳೆನ ಈ ದೊಡ್ಡ ನಂದಿಗೆ ಅರ್ಪಿಸ್ತೀವಿ ಅಂತ ಹರ್ಸ್ಕೊಂಡ್ರಂತೆ. ಸೊ ಅವಾಗ ಶುರುವಾಗಿದ್ದೆ ಕಡಲೆಕಾಯಿ ಪರ್ಸೆ. ಈ ಕಡಲೆಕಾಯಿ ಪರಿಷೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ವಾರದಲ್ಲಿ ಶುರುವಾಗುತ್ತೆ. ಹಾಗೆ ನಮ್ಮ ರಾಜ್ಯದ ವಿವಿಧ ಭಾಗಗಳಿಂದ ರೈತರು ಬಂದು ದೊಡ್ಡ ನಂದಿಯ ಮುಂದೆ ತಾವು ಬೆಳೆದಿರುವಂತಹ ಕಡಲೆಕಾಯಿಯನ್ನು ಅರ್ಪಿಸಿ ಪೂಜೆ ಮಾಡಿಸಿ ನಂತರ ಭಕ್ತಾದಿಗಳಿಗೆ ವಿತರಿಸುತ್ತಾರೆ. ಬ್ರೋ, ಈ ಜಾಗದ ಬಗ್ಗೆ ನೆನಪಿದ್ಯಾ? ಏನ್ ಸ್ಪೆಷಲ್ ಬ್ರೋ ಈ ಜಾಗ? ಯೋಚನೆ ಮಾಡಿ. ಹೌದು ವೀಕ್ಷಕರೇ, ನೀವು ನೋಡಿರೋ ಥರನೇ ಇದು ನಾವು KKPಲಿ ಒಂದು ಸೀನ್ ಶೂಟ್ ಮಾಡಿರುವಂಥ ಒಂದು ಜಾಗ. ಆ್ಯಂಡ್ ನಾವು ಡಿಸೈಡ್ ಆಗ್ಬಿಟ್ವಿ ಬ್ರೋ, KKPಗೆ ನಾವು ಲೊಕೇಶನ್ ಕಂಡು ಹೋದಾಗ ನಾವು ಬಂದು ಗೋಪುರ ಮೆಟ್ಲು ನೋಡಿದಾಗ ನಾವು ಡಿಸೈಡ್ ಆಗ್ಬಿಟ್ವಿ ನಾವು KKPಲಿ ಒಂದು ಪರ್ಟಿಕ್ಯುಲರ್ ಸೀನ್, ದೇವಸ್ಥಾನದ ಸೀನು ನಾವು ಇದೇ ಜಾಗದಲ್ಲಿ ತೆಗಿಬೇಕು ಅಂತ. ಬಿಕಾಸ್ ಈ ಥರ ಒಂದು ಆಂಬಿಯನ್ಸ್ ನಿಮಗೆ ಸಿಗೋದು ತುಂಬಾ ಕಷ್ಟ. ಆ್ಯಂಡ್ ನಾವು ಶೂಟ್ಗೇನೋ ಬರೋದು ಬಂದ್ಬಿಟ್ಟಿದ್ದೀವಿ, ಆದರೆ ಇದ್ದಿದ್ದು ಒಂದು 2 ನಿಮಿಷದ ಸೀನು ಬ್ರೋ. ಆದರೆ ನಾವು ಅದು ಆಲ್ಮೋಸ್ಟ್ ಒಂದು 2 ಅವರ್ ಶೂಟ್ ಮಾಡಿದ್ದೀವಿ. ನಮ್ಮ ಹತ್ರ ಇದ್ದಿದ್ದೆ ಒಂದು ರಿಫ್ಲೆಕ್ಟ್ರು. ಬಿಸಿಲು ಬರುತ್ತೆ ಹೋಗುತ್ತೆ, ಆರ್ಟಿಸ್ಟ್ ರೆಡಿ ಆಗಿರ್ತಾರೆ ಅವಾಗ ಬಿಸಿಲು ಬರುತ್ತೆ, ಇಲ್ಲ ಆರ್ಟಿಸ್ಟ್ ರೆಡಿ ಆಗಿರಲ್ಲ ಆ ಟೈಮಲ್ಲಿ ಬಿಸಿಲು ಇರಲ್ಲ. ಸಿಕ್ಕಾಪಟ್ಟೆ ಮಜಾ ಇತ್ತು ಆ್ಯಂಡ್ ಚಾಲೆಂಜಿಂಗ್ ಆಗಿತ್ತು. ಬಟ್ ಆ ಸೀನ್ ತುಂಬ ಚೆನ್ನಾಗಿ ಬಂತು. ಎಡಿಟ್ ಆದಮೇಲೆ ಒಂದು ಅವರಿಬ್ಬರು ಕ್ಯಾರೆಕ್ಟರ್ ಕೂತಿದ್ದು ಆ ಹಿಂದೆ ಗೋಪುರನ ಸುಶೀಲ್ ಅವ್ರು ಎಡಿಟ್ ಮಾಡಿರೋದನ್ನ ನೋಡೋದಕ್ಕೆ ಒಂದು ಮಜಾ ಇತ್ತು ಬ್ರೋ. ಅಂಡ್ ವೀಕ್ಷಕರೇ, ನಮ್ಮ ಮತೀಶ್ ನೋಡಕ್ಕೆ ಪಾಪದವ್ರ ತರ ಇದ್ದಾರೆ. ಇವ್ರು ಹಿಂಗಲ್ಲ, ಒಂದೊಂದೇ ಲೊಕೇಶನ್ ಅಲ್ಲಿ 3 ಸೀನ್ ಇಟ್ಬಿಟ್ಟು ನಮ್ನೆಲ್ಲ ಗೊಳೊಯ್ಕೊಂಡ್ಬಿಡ್ತಾರೆ. ಇವರೇನೋ ಆರಾಮಾಗಿ ನಿಂತ್ಕೊಂಡು ಕಟ್ ಆಕ್ಷನ್ ಅಂತಾರೆ.
ನಾವು ನಿಂತ್ಕೊಂಡು ಮಾಡೋರು ಗೊತ್ತು, ಒಂದೊಂದು ಸೀನಲ್ಲಿ ಒಂದೊಂದು ಮೂಡ್ ಇಡ್ತಾರೆ. ಅದ್ರ ಜೊತೆ ಕಾಸ್ಟ್ಯೂಮ್ ಬೇರೆ ಚೇಂಜ್ ಮಾಡಬೇಕು. ಕಾಸ್ಟ್ಯೂಮ್ ಚೇಂಜ್ ಮಾಡೋಕೆ ಇಲ್ಲಿ ಜಾಗನೂ ಇರಲಿಲ್ಲ ಅವತ್ತು. ಪಾಪ ಹೆಂಗೋ ನಾವು ಈ ದೇಶ ಕಾರ್ ತಂದಿದ್ದ, ಇವರು ಅವತ್ತಿನ ದಿನ ಕಾರ್ ತೊಗೊಂಡಿದ್ರು, ತೊಗೊಂಬಂದಿದ್ರು, ಬದುಕೊಂಡ್ವಿ. ಇಲ್ಲ ಅಂದರೆ ಅವತ್ತಿನ ದಿನ ಅಷ್ಟೇ ನಮ್ಮ ಕತೆ. ನಮ್ಮ ಆರ್ಟಿಸ್ಟ್ ನಮ್ಮನ್ನ ಎಷ್ಟೇ ಬೈಕೊಬೋದು, ಎಷ್ಟೇ ಹೊಗಳ್ಬೋದು, ನಮ್ಮ ಆರ್ಟಿಸ್ಟ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ನಾವೊಂದು ಜಾಗಕ್ಕೆ ಬಂದಾಗ ನಮ್ಗೊಂದಷ್ಟು ಬಜೆಟ್ ಕನ್ಸ್ಟ್ರೆಂಟ್ಸ್ ಇರುತ್ತೆ. ಸೊ ಅದಕ್ಕೆಲ್ಲದಕ್ಕೂ ಅಡಾಪ್ಟ್ ಆಗಿ ನಮ್ಮನ್ನೆಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ನಮ್ಮ ಎಲ್ಲ ರುದ್ರಾಂಶ ಆರ್ಟಿಸ್ಟ್ಗೂ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಆರ್ಟಿಸ್ಟ್ ಪರವಾಗಿನೂ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆಂದರೆ ಮಿನಿಮಲ್ ಬಜೆಟ್ ಇಟ್ಕೊಂಡು ಆ ರೀತಿ ಕ್ವಾಲಿಟಿ ಔಟ್ಪುಟ್ ತೆಗೆಯೋದು ಇದು ತುಂಬ ಈಸಿ ವಿಚಾರ ಅಂತೂ ಅಲ್ಲ. ಸೊ ಆ ಕೆಲಸ ನೀವು ಮಾಡ್ಕೊಂಬಂದಿದ್ದೀರಾ, ಅದಕ್ಕೇ ನಾವು ನಮಗೆ ಇಲ್ಲ ವರ್ಕ್ ಮಾಡಬೇಕು ಅಂತ ನಮಗೆ ಮೋಟಿವೇಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಕಡೆಯಿಂದ. ರುದ್ರಾಂಶ ಫಿಲಮ್ಸ್ ಒಂದು ಟೀಮ್ ವರ್ಕ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಟೀಮಲ್ಲಿ ಒಬ್ಬರಿಲ್ಲ ಆದರೂ ರುದ್ರಾಂಶ ಫಿಲಮ್ಸ್ ಏನೂ ಇಲ್ಲ. ಸೊ ಈ ಸಂಚಿಕೆ ಮುಗಿಸೋದಕ್ಕೆ ಮುಂಚೆ ನಮ್ಮೆಲ್ಲ ವಿಘ್ನಗಳನ್ನು ಆ ಗಣಪತಿ ಬಪ್ಪ ಇಲ್ಲಿ ತನಕ ಕಳಿತಾನೆ ಬಂದಿದ್ದಾರೆ. ಆ್ಯಂಡ್ ಮುಂದೆನೂ ಕೂಡ ಆ ಗಣಪತಿ ಬಪ್ಪ ನಮ್ಮ ಆಶೀರ್ವಾದ ಮಾಡಲಿ, ಬೆಳೆಸಲಿ ಅಂತ ಕೇಳ್ಕೊತೀನಿ. ಸೊ ಮುಂದಿನ ವೀಡಿಯೋಲಿ ಒಂದು ಹೊಸ ಜಾಗದೊಂದಿಗೆ, ಒಂದು ಹೊಸ ಫ್ಲಾಗ್ ಜೊತೆಗೆ ನಾವು ಮತ್ತೆ ಬರ್ತೀವಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಓಂ ಗಣಪತಿ ಏನೋ.